ಕನಕದಾಸರ ಜಯಂತಿ ನಿಮಿತ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಚರಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ ಗಡ್ಡಿ, ಡಾಕ್ಟರ್ ಎಸ್.ಬಿ. ಗಂಗನಗೌಡ್, ಅಮರಪ್ಪ ಶೀರಿ, ಸಂಗಣ್ಣ ಬಾರಡ್ಡಿ, ಪುತ್ರಪ್ಪ ಗುರಿಕಾರ್, ರಮೇಶ್ ಆಲ್ಕೊಪ್ರ, ಮೊಹಮ್ಮದ್ ನಾರ್ದಾರ್, ಶರಣಪ್ಪ ಇಲ್ಕಲ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, ಎಂಡಿ ಯೂಟ್ಯೂಬ್ ಚಾನಲ್, ನಾಲ್ಕು. ಕನಕದಾಸರು ಹಾವೇರಿ ಜಿಲ್ಲೆ ಸಿಗ್ಗಾಂವ ತಾಲೂಕಿನ ಬಾಡ ಗ್ರಾಮದಲ್ಲಿ 15ನೇ ಶತಮಾನದಲ್ಲಿ ಜನಿಸಿದರು. ಇವರ ತಾಯಿ ಬಚ್ಚಮ್ಮ, ತಂದೆ ಬೀರಪ್ಪ ನಾಯಕ. ಬೀರಪ್ಪ ನಾಯಕರು ಸಂಸ್ಥಾನಿಕ ಅರಸರಾಗಿದ್ದರು. ಅವರಿಗೆ 78 ಹಳ್ಳಿಗಳ ಸಂಸ್ಥಾನಿಕೆ ಇತ್ತು. ಅವ್ರ ಮಗ ಬೀರಪ್ಪ ನಾಯಕ ಯೋಧನಾಗಿದ್ದ. ಯೋಧನಾದಾಗ ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡು ಯಾತನೆಯನ್ನು ನಡುತ್ತಿರಬೇಕಾದ್ರೆ ಅವನಿಗೆ ಚೆನ್ನಕೇಶವನ ದರ್ಶನ ಆಗಿ ಮುಂದವ ಕನಕ ನಾಯಕ ಹೋಗಿ ಕನಕದಾಸರಾದರು. ಅವರು ವ್ಯಾಸರಾಯರ ಭಕ್ತಿ ಪಂಥ ಮತ್ತು ಪುರಂದರದಾಸರ ಸಮಕಾಲೀನರಾಗಿ ಈ ನಾಡಿಗೆ ಹರಿದಾಸ ಕೀರ್ತನೆಯನ್ನು ಕೊಟ್ಟು ದಾಸ ಪರಂಪರೆಯನ್ನು ಉಳಿಸಿ ಕನ್ನಡ ನಾಡಿನ ಮೊದಲ ಕವಿ ಅಂತ ಅನಿಸ್ಕೊಂಡ್ರು ಕನಕದಾಸರು. ಅವರು 15ನೇ ಶತಮಾನದಲ್ಲಿನ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದವರು. ಅವರ ಆದರ್ಶ, ಅವರ ಅನುಕರಣೀಯ ಎಲ್ಲರೂ ಸಮಾಜದಾಗ ಮಾಡ್ಕೊಂಡು ಹೋದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು